ಇತ್ತ ಕಾಂಗ್ರೆಸ್ ಪಾಳ್ಯದಲ್ಲಿ ಅನೌನ್ಸ್ ಆಗಿರುವ 7 ಮಂದಿ ಅಧಿಕೃತ ಅಭ್ಯರ್ಥಿಗಳ ಪೈಕಿ ಒಬ್ಬೊಬ್ಬರೇ ಚುನಾವಣಾ ಅಖಾಡದಲ್ಲಿ ಇಳಿದು ಮತ ಬೇಟೆಯನ್ನ ಆಡ್ತಿದ್ದಾರೆ. ಇದೀಗ ಲೋಕ ಸಮರದ ಅಖಾಡಕ್ಕೆ ದೊಡ್ಡ ಮನೆ ಸೊಸೆ ಗ್ರ್ಯಾಂಡ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಅನೌನ್ಸ್ ಆಗಿ ಬರೋಬ್ಬರಿ 12 ದಿನಗಳ ನಂತರ ಪತಿ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಗೆ ಆಗಮಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ ಶಿಕಾರಿಗೆ ಇಳಿದಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಂಬಳಿಯನ್ನ ಹೊದಿಸಿ ಅವರಿಗೆ ಕ್ಷೇತ್ರದ ಕಾಂಗ್ರೆಸ್ನ ನಾಯಕರು ಬರಮಾಡಿಕೊಂಡಿದ್ದಾರೆ. ಚುನಾವಣಾ ಕಾರ್ಯ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭ ಮಾಡ್ತಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಇಲ್ಲಿ ಫಸ್ಟ್ ಟೈಮ್ ಇವಾಗ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಸಂಗಮೇಶ್ ಅವರು ಕೂಡ ಜೊತೆಗಿದ್ದಾರೆ. ಆ್ಯಂಡ್ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು, ನನ್ನ ತಮ್ಮ ಎಲ್ಲರೂ ಜೊತೆಗಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜನರದ್ದು ಉತ್ಸಾಹ ನೋಡಿದ್ರೆ ತುಂಬ ಮನಸ್ಸಿಗೆ ನೆಮ್ಮದಿ ಮತ್ತು ತುಂಬ ಸಂತೋಷ ಆಗುತ್ತೆ. ಇಲ್ಲ, ನಿರೀಕ್ಷೆ ಏನಿಲ್ಲ. ಯಾವಾಗಲೂ ನಾವು ಏನಕ್ಕೆ ನಿಂತರೂ ಇವಾಗ ಎಲೆಕ್ಷನ್ಗೆ ನಿಲ್ಲಿ ಬೇರೆ ಗೆಲ್ಲಬೇಕಂತಲೇ ನಿಲ್ತೀವಿ. ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಸ್ಟಾರ್ಟ್ ಆಗ್ತಿದೆ. ಶಿವಮೊಗ್ಗ ಒಂದು ಕಾರ್ಯಕರ್ತರ ಸಭೆ ಇದೆ. ಅದಾದಮೇಲೆ ಇದು ಬೈಂದೂರ್ಗೆ ಹೋಗ್ತಾ ಇದ್ದೀವಿ. ಸೊ ಆಮೇಲೆ 24th ಇಂದ ಕಂಟಿನ್ಯೂಸ್ ಆಗಿ ಇರ್ತೀನಿ. ನನ್ನ ಶೂಟಿಂಗು ಇದೆ, ಅದು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾನಾಯಕ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯಕ್, 12 ದಿನ ಆಯಿತು. 12 ದಿನದಿಂದನೂ ಕೂಡ ಬಂದಿರಲಿಲ್ಲ ಕ್ಷೇತ್ರಕ್ಕೆ ಅನ್ನೋ ಅಸಮಾಧಾನ ಇತ್ತು. ಆದರೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಪತಿ ಸಹಿತರಾಗಿ ಬಂದಿದ್ದಾರೆ. ಮತ ಭೇಟಿಯನ್ನ ಇವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭ. ಏನೆಲ್ಲ ಇದೆ ಇವತ್ತು ಪ್ಲಾನಿಂಗ್? ಯಾವ ರೀತಿ ಸ್ಪಂದನೆ ಲಭ್ಯವಾಗ್ತಾ ಇದೆ? ಸ್ಮಿತಾ, ಏನು ಟಿಕೆಟ್ ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಕೆಟ್ ಘೋಷಣೆ ಆದ ನಂತರದಲ್ಲಿ ಸುಮಾರು 12 ದಿನಗಳ ನಂತರ ಮಲೆನಾಡು ಜಿಲ್ಲೆಗೆ ದೊಡ್ಡಮನೆ ಸಸ್ಯ ಗೀತಾ ಶಿವರಾಜ್ ಕುಮಾರ್ ಅವರು ಭೇಟಿಯನ್ನು ಕೊಟ್ಟಿರುವಂಥದ್ದು. ಏನು ಶಿವಮೊಗ್ಗದ ಭದ್ರಾವತಿಯ ಕಾರೆಹಳ್ಳಿ ಏನಿದೆ, ಕಾರೆಹಳ್ಳಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರು. ಅಲ್ಲಿ ಕಾರೆಹಳ್ಳಿಯ ದೇವಸ್ಥಾನಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಮೊದಲು ಭೇಟಿಯನ್ನು ಕೊಟ್ಟರು. ಭೇಟಿಯನ್ನು ಕೊಟ್ಟ ನಂತರದಲ್ಲಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಅವರಿಗೆ ಒಂದು ಟಗರನ್ನು ನೀಡಿ ಅಲ್ಲಿ ಬರಮಾಡಿಕೊಳ್ಳಾಯಿತು. ಟಗರನ್ನು ನೀಡಿ ಮತ್ತು ಕರೆ ಕಂಬಳಿಯನ್ನು ನೀಡಿ ಅವರನ್ನ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ತದನಂತರದಲ್ಲಿ ಕಾರೆಹಳ್ಳಿಯಿಂದ ಏನು ಶಿವಮೊಗ್ಗದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಶಾಸಕ ಸಂಗಮೇಶ್ ಇದ್ದಾರೆ. ಸಂಗಮೇಶ್ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮೆರವಣಿಗೆ ಬೈಕ್ ರ್ಯಾಲಿಯನ್ನು ಮಾಡಿರುವಂಥದ್ದು. ಆ ಶಿವಮೊಗ್ಗದಿಂದ ಮತ್ತೆ ಶಿವಮೊಗ್ಗದ MRS ಸರ್ಕಲ್ನಿಂದ ಮತ್ತೆ ಲಗಾನ್ ಕಲ್ಯಾಣ ಮಂದಿರದವರೆಗೆ ಆ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಏನು MRS ಸರ್ಕಲ್ ಇದೆ, MRS ಸರ್ಕಲ್ನಲ್ಲಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರ್ತಾರೆ ಜಿಲ್ಲಾ ಮಟ್ಟದ ನಾಯಕರು, ಜಿಲ್ಲಾ ಕಾಂಗ್ರೆಸ್ನವರು. ತದನಂತರದಲ್ಲಿ ಆ ಒಂದು 2-3 ಕಿಲೋಮೀಟರ್ ಬೈಕ್ ರ್ಯಾಲಿ ನಡೆಯುತ್ತೆ. ಬೈಕ್ ರ್ಯಾಲಿ ಆದ ನಂತರದಲ್ಲಿ ಏನು ಲಗಾನ್ ಕಲ್ಯಾಣ ಮಂದಿರ ಇದೆ, ಲಗಾನ್ ಕಲ್ಯಾಣ ಮಂದಿರದಲ್ಲಿ ಜಿಲ್ಲಾ ಮುಖಂಡರ ಸಭೆಯನ್ನು ಕರೆದಿರುವಂಥದ್ದು. ಇಡೀ ಜಿಲ್ಲೆಯ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಇಡೀ ಜಿಲ್ಲೆಯ ಕಾರ್ಯಕರ್ತರೊಂದಿಗೆ ಕೆಲವತ್ತು ಸಭೆಯನ್ನು ನಡೆಸಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್. ಅವ್ರ ಜೊತೆಗೆ ಸಾಥ್ ನೀಡಲಿಕ್ಕೆ ಆ ನಟ ಶಿವರಾಜ್ ಕುಮಾರ್ ಆಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಸಹ ಅವ್ರ ಜೊತೆಗೆ ಬಂದಿರುವಂಥದ್ದು. ಇವತ್ತು ಇಡೀ ದಿನ ಅವರು ಆ ಕಾರ್ಯಕ್ರಮ ಏನಿದೆ ಆ ಪ್ರವಾಸವನ್ನು ಮಾಡ್ತಾರೆ ಮತ್ತು ಮತಗಟ್ಟೆಯನ್ನು ಮಾಡೋ ನಿಟ್ಟಲ್ಲಿ ಎಲ್ಲ ರೀತಿಯ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇವತ್ತು 12 ದಿನಗಳ ನಂತರ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅದ್ದೂರಿಯಾಗಿ ಅವರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಬರಮಾಡಿಕೊಂಡಿರುವಂಥದ್ದು. ಸ್ಮಿತಾ, ಧನ್ಯವಾದ ಭೀಮಾನಾಯಕ್ ಮಾಹಿತಿಗಾಗಿ.